ಯಾವತ್ತೋ ಒಂದು ದಿನ ಈ ವಿಷಯ ಮತ್ತೆ ಹುಟ್ಟಿ ಬರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಈ ಹಂತದಲ್ಲಿ ತರ್ತಾ ಇರ್ತಾರೆ ಅಂತ ನಾನು ಲೆಕ್ಕ ಹಾಕಿರಲಿಲ್ಲ. ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿರುವ ಹೊತ್ತಲ್ಲಿ ರಾಜ್ಯದಲ್ಲಿ ಮಗದೊಮ್ಮೆ ಹಿಜಾಬ್ ಗಲಾಟೆ ಎದ್ದೇ ಏಳುತ್ತೆ. ಆ ಗಲಾಟೆಯನ್ನು ಅವರವರಿಗೆ ಬೇಕಾದ ರೀತಿ ಬಳಸಿಕೊಳ್ಳುತ್ತಾರೆ ಹಾಗೂ ಜನ ನಿಮ್ಮ ತೀರ್ಮಾನವನ್ನು ಮಾಡಿಕೊಳ್ಳಬೇಕು. ಬೊಮ್ಮಾಯಿ ಅವಧಿಯಲ್ಲಿ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದ ಆದೇಶವನ್ನು, ಹಿಜಾಬ್ ಬ್ಯಾನ್ ಅಲ್ಲ, ಲೆಟ್ ದೇರ್ ಬಿ ನೋ ಕನ್ಫ್ಯೂಷನ್, ಶಾಲೆ ಕಾಲೇಜುಗಳಲ್ಲಿ ಇದ್ದ ಹಿಜಾಬ್ ಬ್ಯಾನನ್ನು ರಾಜ್ಯ ಸರ್ಕಾರ ಈಗ ಮುಂದಾಗುತ್ತಿದೆ. ಯಾಕೆ ಶಾಲೆ ಕಾಲೇಜು? ಬೇರೆ ಜಾಗದಲ್ಲಿ ಹಿಜಾಬ್ ಹಾಕಬಾರ್ದು ಅಂತ ಯಾರು ಹೇಳೂ ಇಲ್ಲ, ಹೇಳಕ್ಕಾಗೋದು ಇಲ್ಲ ಈಗ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ. ಹಾಗಾಗಿ ಶಾಲೆಯ ಕಾಲೇಜ್ ಕತೆ ಇದು. ಮೈಸೂರಿನ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಉಡುಪು ಧಾರಣೆ ಅವರವರ ಇಷ್ಟ, ಪರ್ಫೆಕ್ಟ್, ಉಡುಪು ಧಾರಣೆ ಅವರವರ ಇಷ್ಟ. ಶಾಲಾ ಕಾಲೇಜಿನಲ್ಲಿ ಬೇಕೇ ಬೇಡವೇ ಪ್ರಶ್ನೆ ಅಲ್ಲಿ. ಯಾಕೆ ಎಂದರೆ ನಾಳೆ ಉಡುಪು ಅವರವರ ಇಷ್ಟ, ಕೇಸರಿ ಶಾಲು ಹೊದ್ದು ಬಂದಾಗ ಅದು ಅವರಿಷ್ಟ, ಆಗೇನಾಗತ್ತೆ? ರಾಜ್ಯ ಸರ್ಕಾರ ಕೆನಾಟ್ ಬ್ಯಾನ್ ಇಟ್, ಅವರ ಇಷ್ಟ. ಆವಾಗ ಸಮವಸ್ತ್ರದ ಕತೆ ಏನು? ದ್ಯಾಟ್ ಇಸ್ ದಿ ಕ್ವಶನ್ ಅಲ್ಲಿ. ಇಟ್ ಇಸ್ ನಾಟ್ ಇದು ಸಮಾನತೆ, ಸರ್ವರಿಗೂ ಹಕ್ಕಿದೆ, ಮುಸ್ಲಿಮರಿಗೂ ಹಕ್ಕಿದೆ. ಬಟ್ ಸಮಾನ ಹಕ್ಕು ಮತ್ತು ಸಮಾನ ಪಾಲು ಬಂದಾಗ ಮಕ್ಕಳೊಳಗಡೆನಾದ್ರೂ ಸಮಾನತೆ ಇರಬೇಕಲ್ಲ ಅಟ್ಲೀಸ್ಟು. ಅದು ಬೇಡವಾ ಅಂತಂದ್ರೆ ನಂಗೆ ಗೊತ್ತಿಲ್ಲ, ಅದಕ್ಕೆ ಆಮೇಲೆ ನೋಡೋಣ ಮುಂದಕ್ಕೆ. ಪ್ರಧಾನಿ ಮೋದಿಯ ಸಬ್ಕಾ ಸಾಥ್ ವಿಕಾಸ್ ಎಲ್ಲ ಬೋಗಸ್, ಬಟ್ಟೆ ಉಡುಪಿನಲ್ಲಿ ಸಮಾಜವನ್ನು ವಿಭಜಿಸುವ ಕೆಲಸ ಇಲ್ಲ. ಇದು ಸಮಾಜವನ್ನು ವಿಭಜಿಸುವ ಆದೇಶವಲ್ಲ. ಐ ಆಮ್ ಸಾರಿ, ದಿಸ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ, ಅದು ಮುಂದಕ್ಕೆ ಏನಾಗುತ್ತೋ ಅದೇನು ಬೇಕಾದ್ರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ದಟ್ ವಿ ವಿಲ್ ಕಮ್ಲೆ ಬರ್ತೀವಿ ವಾಪಸ್ ಆ ಸುದ್ದಿಗೆ. ಆದರೆ ಸಮಾಜ ಅಲ್ಲ, ಶಾಲಾ ಮಕ್ಕಳನ್ನು ವಿಭಜಿಸುವ ಕೆಲಸ ಬೇಕಾ ಬೇಡವಾ ಕ್ವಶನ್. ವಿಭಜನೆ ಹೇಗಾಗತ್ತೆ? ಎಲ್ಲರೂ ಒಂದೇ ರೀತಿ ಸಮವಸ್ತ್ರ ಹಾಕಿಕೊಂಡು ಬರಬೇಕು ಅಂದರೆ ಅದು ಸಮಾನತೆಯ ಮುಂದುವರಿದ ಭಾಗ ಆಗುತ್ತೆ. ವಿಭಜನೆ ಹೆಂಗಾಗತ್ತೆ ಅವಾಗದು? ಅವರವ್ರ ಆಯ್ಕೆಗೆ ಬಿಟ್ಟಾಗ ಅಷ್ಟೇ. ಹಿಜಾಬ್ ನಿಷೇಧ ವಾಪಸ್ ಪಡೆಯೋಕ್ಕೆ ಹೇಳಿಬಿಟ್ಟಿದ್ದೀನಿ ಅಂತ ಅಂದಿದ್ದಾರೆ. ಶಾಲಾ ಕಾಲೇಜು ವೇಳೆ, ಪರೀಕ್ಷಾ ವೇಳೆ ಎಲ್ಲದರಲ್ಲೂ BJP ಇದು ಮಾಡಿತ್ತು ಆದೇಶ. ಈಗ ಆದೇಶ ವಾಪಸ್ ಪಡಿತೀವಿ ಅಂತ ಅಂದಿದ್ದಾರೆ. ಇದರ ಹಿಂದೆ ಲೋಕಸಭೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ಲೆಕ್ಕಾಚಾರವಿದೆಯಂತೆ ಅಂತ ಕೆಲವರು ವಾದ. ನನಗೆ ಅರ್ಥವೇ ಆಗ್ತಿಲ್ಲ ಅದು. ಮುಸ್ಲಿಮರಿಗೆ ಹಿಜಾಬನ್ನು ವಾಪಸ್ ತೊಗೊಂಡಿದ್ದೀನಿ ಅನ್ನೋ ಮೂಲಕ ಅವರ ಮತವನ್ನು ನಾವು ಸೆಳೀತೀವಿ ಅಂತ ಕಾಂಗ್ರೆಸ್ ಅಂದ್ಕೊಂಡಿದ್ರೆ ಅದಕ್ಕಿಂತ ಫೂಲಿಶ್ ಇನ್ನೊಂದಿಲ್ಲ. ಬಿಕಾಸ್ ದೋಸ್ ವೋಟ್ಸ್ ಆರ್ ಆಲ್ರೆಡಿ ವಿತ್ ಯು. ಆ ಮತಗಳು ಈಗಾಗಲೇ ನಿಮ್ಮ ಜೊತೆ ಇದೆ. ಒಂದು ವೇಳೆ ಹಿಜಾಬಿನ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗಿದ್ರು ಆ ಮತಗಳೇನು ಒಡೆದೋಗೋ ಪರಿಸ್ಥಿತಿ ಇಲ್ಲ ಈಗ. ಕರ್ನಾಟಕದಲ್ಲಂತೂ ಇನ್ನೂ ಸ್ಪಷ್ಟವಾಗಿದೆ. ಇವತ್ತು ಇರುವ 3 ಪಕ್ಷ, ಅದರಲ್ಲಿ BJPಗಿಲ್ಲ, JDS BJP ಜೊತೆ ಹೋಗಿರುವುದರಿಂದ ಇಲ್ಲ, ಇನ್ನು ಉಳಿದಿರುವುದು ನೀವು ಒಬ್ಬರೇ, ಆಯ್ಕೆನೇ ಇಲ್ಲ. ಅನ್ಲೆಸ್ ದೇ ಡಿಸೈಡ್ ಟು ವೋಟ್ HDP ಇನ್ನೊಂದೋ ಯಾವುದಕ್ಕೋ ವೋಟ್ ಹಾಕಿದ್ರೆ ಗೊತ್ತಿಲ್ಲ. ಅದು ಬಿಟ್ಟರೆ ನಿಮಗೆ ಇರೋದು ಓಟು. ಇನ್ನೇನು ಮತ್ತೆ ಸೆಳೆಯೋದು ಫ್ರೆಶ್ ಆಗಿ ಉಳಿಸ್ಕೊಳ್ತೀವಿ? ಅದು ನನಗೆ ಅರ್ಥ ಆಗ್ತಿಲ್ಲ. ಲೆಕ್ಕಾಚಾರ ಇದ್ದರೆ ಐ ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್. ನಂಗೆ ಅರ್ಥವೇ ಆಗದೆ ಇರೋದು ಏನು ಲೆಕ್ಕಾಚಾರ ಅಂತ. ಏನೋ BJPಯವರು ಅಸ್ತ್ರ ಮಾಡ್ಕೊಂಡಿದ್ದಾರೆ, ಬಿಡಲ್ಲ, ಅವ್ರುಗಳು ಮಾಡ್ಕೋತಾರೆ. ಕಳೆದ 14ನೇ ತಾರೀಕು ಜಮ್ಮು ಕಾಶ್ಮೀರದ ಮಾಜಿ CM ಒಮರ್ ಅಬ್ದುಲ್ಲಾ ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧವನ್ನು ಆದೇಶ ರದ್ದು ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದರು. ಈಗ ಇಲ್ಲಿವರೆಗೂ ಬಂದಿದೆ. ನಾವು ಏನು ಹೇಳಿದ್ದಾರೆ ಫಸ್ಟ್ ನೋಡ್ಬಿಡೋಣ. BJPಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಿ ಸಬ್ಕಾ ಸಾಥ್ ಮಾಡ್ತಾರೆ? ಆ ಗಡ್ಡದವ್ರನ್ನ, ಟೋಪಿ ಹಾಕಿರೋರ್ನ, ಬುರ್ಕ ಹಾಕಿರೋರ್ನ ಬರಬೇಡಿ ಅಂತಂದ್ಮೇಲೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಿದೆ? ಅದು ಸಬ್ಕಾ ಸಾಥ್ ಸುಳ್ಳು ಹೇಳೋದು. ನಾವು ಹಂಗಿಲ್ಲ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ತಪ್ಪೇನಿದೆ ಇದರಲ್ಲಿ? ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ದಟ್ ಇಸ್ ಎಕ್ಸಾಕ್ಟ್ಲಿ ಕೌಂಟರ್ ಆರ್ಗ್ಯುಮೆಂಟ್ ಇರುತ್ತೆ. ಇದು ಓಟ್ಗೋಸ್ಕರನೇ ರಾಜಕೀಯ ಅಂತ. ದಟ್ ಇಸ್ ಒನ್ ಪಾರ್ಟ್. ಇದು ಇವರ ರಾಜಕೀಯದ ಫೈಟ್ ಪಕ್ಕಕ್ಕೆ ಇಟ್ಕೊಳ್ಳೋಣ. ವಿ ವಿಲ್ ಕಮ್ ಟು ದಿ ಟೆಕ್ನಿಕಲ್ ಪಾಯಿಂಟ್. ಲೀಗಲಲ್ಲಿ ಸಿದ್ದರಾಮಯ್ಯನವರು ವಕೀಲರು. ಐ ಎಕ್ಸ್ಪೆಕ್ಟೆಡ್ ಸಿದ್ದರಾಮಯ್ಯ ಟು ಅಂಡರ್ಸ್ಟ್ಯಾಂಡ್ ದಿಸ್. ಏನಾಗುತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ. ಈ ಹಿಜಾಬ್ ಮೂಲ ನಿಷೇಧವನ್ನು ಚಾಲೆಂಜ್ ಮಾಡಿದ್ದು ಹೈಕೋರ್ಟ್ನಲ್ಲಿ.
ಹೈಕೋರ್ಟಿನಲ್ಲಿ ಜಡ್ಜ್ಮೆಂಟ್ ಬಂದಿರೋದು ನಿಷೇಧ ಶಾಲೆ ಕಾಲೇಜಿನಲ್ಲಿ ಸರಿ ಇದೆ ಅಂತ. ಅಲ್ಲಿ ಸಮವಸ್ತ್ರ ನಿಯಮ ಹಿಜಾಬು ಅವರ ಮೂಲ ಹಕ್ಕಿನ ಒಳಗಡೆ ಬರಲ್ಲ ಅದು ಅಂತಿದೆ ಅಲ್ಲಿ. ಆ ಧಾರ್ಮಿಕ ಇದರಲ್ಲಿ ಹಕ್ಕಲ್ಲಿ ಬರಲ್ಲ ಅದು ಅಂತಿದೆ. ಅದು ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲಲ್ಲಿ ಪ್ರಶ್ನೆ ಮಾಡಿ ಹೋಗಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರು ನ್ಯಾಯಮೂರ್ತಿಗಳ ಪೀಠ, ಒಬ್ಬೊಬ್ಬರು ನ್ಯಾಯಮೂರ್ತಿಗಳು ಒಂದೊಂದು ರೀತಿಯ ತೀರ್ಪನ್ನು ದಯಪಾಲಿಸಿದ್ದಾರೆ. ಅಂದರೆ ಇನ್ನೂ ಇತ್ಯರ್ಥ ಆಗಿಲ್ಲ. ಸಹಜವಾಗಿ ಈಗ ಆ ಮ್ಯಾಟರು ಅಂದರೆ ವಿಷಯ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನಲ್ಲಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅವರ ಹತ್ರಕ್ಕೆ ಹೋಗಿದೆ. ಅವರು 3 ಸದಸ್ಯ 3 ನ್ಯಾಯಮೂರ್ತಿಗಳ ಪೀಠವನ್ನು ರಚಿಸಬೇಕು. ಅವರು ಯಾವಾಗಲೂ ರಚನೆ ಮಾಡ್ತಾರೆ, ಏನೋ ಒಂದು ಆಗತ್ತದು. ಆ ರಚನೆ ಆದ ಮೇಲೆ ತೀರ್ಪು ಏನು ಬೇಕಾದರೂ ಬರಬಹುದು. ಸರಿ ಅಂತಾನೂ ಬರ್ಬೋದು, ಇಲ್ಲ ಹೈಕೋರ್ಟ್ ಆದೇಶ ಸರಿ ಇದೆ ಅಂತಾನೂ ಬರ್ಬೋದು, ಇಲ್ಲ ಸರಿ ಇಲ್ಲ ಅಂತಾನೂ ಬರ್ಬೋದು. ಅಲ್ಲಿ ಪೆಂಡಿಂಗ್ ಇದ್ದಾಗ ಮತ್ತು ಆ ಅಪೀಲ್ನಲ್ಲಿ ರಾಜ್ಯ ಸರ್ಕಾರವೇ, ಸಿದ್ದರಾಮಯ್ಯನವರಲ್ಲ, ಇಟ್ ಈಸ್ ದಿ ಸ್ಟೇಟ್ ಆಫ್ ಕರ್ನಾಟಕ, ರಾಜ್ಯ ಸರ್ಕಾರವೇ ಅಲ್ಲಿ ವಾದವನ್ನು ಮಾಡಿರುವಾಗ, ಸರ್ಕಾರಗಳು ನಿರಂತರ, ವ್ಯಕ್ತಿಗಳು ಬರ್ತಾ ಇರ್ತಾರೆ ಹೋಗ್ತಿರ್ತಾರೆ, ಸಿದ್ದರಾಮಯ್ಯನವರು ಅಷ್ಟೇ, ಬೊಮ್ಮಾಯಿನೂ ಅಷ್ಟೇ, ಇನ್ನೊಬ್ಬರು ಅಷ್ಟೇ, ಮತ್ತೊಬ್ಬರು ಅಷ್ಟೇ. ಹಾಗಾಗಿ ಮಾಡಿರುವಾಗ ಪೆಂಡಿಂಗ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಅವರ ತೀರ್ಮಾನಕ್ಕೆ ಇದನ್ನು ನೀವು ಜಾರಿ ಮಾಡಲು ಬರುವುದಿಲ್ಲ ಅನ್ನೋದು ಬಹು ನಮ್ರತೆಯ ಸಾಮಾನ್ಯ ಕಾನೂನು ಜ್ಞಾನದ ನನ್ನ ಭಾವನೆ. ಓಕೆ, ಕೋರ್ಟ್ನಲ್ಲಿ ಇರಬೇಕಾದ್ರೆ ಅಷ್ಟೇ ನಂದು ವಾದ. ತೀರ್ಪು ಏನು ಬೇಕಾದ್ರೂ ಬರ್ಬೋದು. ತೀರ್ಪು ಐ ಕೆನಾಟ್ ಸೇ ಸುಪ್ರೀಂ ಕೋರ್ಟ್ ಹೀಗೆ ಜಜ್ಮೆಂಟ್ ಕೊಡುತ್ತೆ ಹಾಗೆ ಜಜ್ಮೆಂಟ್ ಕೊಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರಲ್ಲಿ ಇದ್ದಾಗ ಮಾಡೋಕ್ಕೆ ಬರಲ್ಲ. ಒಂದು ವೇಳೆ ನೀವು ಆದೇಶ ಮಾಡಿದ್ರೆ ಕೋರ್ಟ್ ಮೇ ಹ್ಯಾವ್ ಟು ಇಂಟರ್ಫಿಯರ್ ಆ್ಯಂಡ್ ಸೇ ಡಿಸ್ಪೋಸಲ್ ಆಫ್ ದಿ ಪೆಟಿಷನ್ವರೆಗೂ ಇರಿ ಸ್ವಲ್ಪ ಅಂತ. ಅಂದರೆ ಅರ್ಥ ಏನು ಅವಾಗ? ಸೈದ್ಧಾಂತಿಕವಾಗಿ ನೀವು ಹಿಜಾಬ್ ವಿರುದ್ಧ ಇದ್ದೀರಿ, ಹಿಜಾಬ್ ಪರ ಇದ್ದೀರಿ ಅನ್ನೋದೆಲ್ಲ ಎಲ್ಲರಿಗೂ ಗೊತ್ತದ, ಅದೇನು ಹೊಸ ಸುದ್ದಿ ಅಲ್ಲ ಅದು ಯಾರಿಗೂ. ಹಾಗಾಗಿ ಐ ಡೋಂಟ್ ಥಿಂಕ್ ಮಾನ್ಯ ಮುಖ್ಯಮಂತ್ರಿಗಳ ಈ ಆದೇಶ ಜಾರಿಗೆ ಬರುತ್ತೆ ನಾಳೆಯಿಂದ ಅಂತ. ಬರಬಾರ್ದು. ಯಾಕೆ? ಸುಪ್ರೀಂ ಕೋರ್ಟ್ನಲ್ಲಿ ಆ ಭಿನ್ನವಾದ ತೀರ್ಪು ಬಂದಿದ್ದರಿಂದ 2 ನ್ಯಾಯಮೂರ್ತಿಗಳಲ್ಲಿ 3ನೇ ದಿನ ಇತ್ಯರ್ಥ ಆಗದೇ ಇರೋದ್ರಿಂದ ತಾಂತ್ರಿಕವಾಗಿ ಮತ್ತು ಎಲ್ಲ ಕಾನೂನು ದೃಷ್ಟಿಯಿಂದ ಹೈಕೋರ್ಟಿನ ಆದೇಶ ಏನಿದೆ ಅದು ಲಾಗೂನಲ್ಲಿರುತ್ತೆ. ಅದೇ ಲಾಗೂನಲ್ಲಿರುತ್ತೆ ಅಂಟಿಲ್ ಐದರ್ ಇಟ್ ಈಸ್ ಡಿಸ್ಮಿಸ್ಡ್ ಆರ್ ಡಿಸ್ಪೋಸ್ಡ್ ಆಫ್. ಸರ್, ಈಗಾಗಲೇ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಲ್ಲಿ ಹಿಜಾಬ್ ಹಾಕೊಂಡು ಬಂದು ಪರೀಕ್ಷೆ ಅಲ್ಲಿ ಹೇಳಿರಲಿಲ್ಲ. ಶಾಲಾ ಕಾಲೇಜಿನ ಪ್ರಶ್ನೆ ಇದು ಒಂದು ಭಾಗ, ಕಾನೂನಿನ ಭಾಗ. ಈಗ ಸಾಮಾಜಿಕವಾದ ಭಾಗಕ್ಕೆ ಹೋಗೋದಾದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಿಮ್ಮ ರಾಜಕಾರಣ ಏನಾದ್ರು ಮಾಡ್ಕೊಳ್ಳಿ, ಬಟ್ ಈಗ ಮುಸ್ಲಿಮರದ್ದು ವಿಚಾರದಲ್ಲಿ ನಿಮ್ಗೆ ಹಕ್ಕಿದೆ, ನಿಮಗೆ ಸಮಪಾಲಿದೆ, ಆಸ್ತಿಯಲ್ಲೂ ಸಮಪಾಲಿದೆ. 10,000 ಕೋಟಿ ಕೊಡ್ತೀನಿ, ಎಷ್ಟು ಕೊಡ್ತೀನಿ, ಡ್ಯಾಶ್ ಡ್ಯಾಶ್ ಅಂತ. ಸಮಪಾಲು ಬಯಸುವವರು ಸಮ ಜೀವನವನ್ನು ತಿರಸ್ಕರಿಸಬಾರ್ದು ಅಂತ ನನ್ನ ವಾದ. ಅದೇ ಸಮಾಜದಲ್ಲಿ ನಾನು ಭಿನ್ನವಾಗಿರಬೇಕು ಅನ್ನೋದು ತಪ್ಪು. ಅಟ್ಲೀಸ್ಟ್ ಶಾಲಾ ಮಕ್ಕಳಲ್ಲಾದರೂ ಒಂದು ಸಮಾನತೆ ಇರಬೇಕು. ಎಲ್ಲಿ ಸಮವಸ್ತ್ರವಿದೆಯೋ ಅಲ್ಲಿ, ಇಲ್ಲದಿರುವ ಕಡೆ ಅಲ್ಲ. ಸಮವಸ್ತ್ರ ನಿಯಮನೇ ವಿಭಜಿಸೋದು ಅಂದ್ರೆ ಎಲ್ಲಿದೆ ಸಮವಸ್ತ್ರ ನಿಯಮ ಅಲ್ಲಿ. ಆದರೆ ಆ ಸಮವಸ್ತ್ರ ನಿಯಮ ವಿಭಜನೆ ಅಂತಂದರೆ ಅದಕ್ಕೇನು ಹೇಳೋಣ? ಹೇಳೋದು ತುಂಬ ಕಷ್ಟ. ನಂಬರ್ 2 ಪ್ರಾಬ್ಲಮ್ ಎಲ್ಲಿ ರೈಸ್ ಆಗತ್ತೀಗ. ದಕ್ಷಿಣ ಕನ್ನಡದ ಹಲವಾರು ಕಾಲೇಜುಗಳಲ್ಲಿ ಆವತ್ತೇ ಬಂದಿತ್ತು ಈ ಪ್ರಶ್ನೆ, ಈಗ ಮತ್ತೆ ಬರುತ್ತಿದ್ದು. ಅವರೀಗ ಕೇಸರಿ ಶಾಲ್ ಹಾಕ್ಕೊಂಬಂದಾಗ ಮುಖ್ಯಮಂತ್ರಿಗಳ ಮಾತಿನ ಸರಣಿ ನೋಡಿದರೆ ಅವರ ಉಡುಗೆ ತೊಡುಗೆಗಳ ಮೇಲೆ ನಾನು ಮಧ್ಯಪ್ರವೇಶಿಸಕ್ಕೆ ನಾನು ಯಾರು? ಅಲ್ಲೂ ನೀವು ಮಧ್ಯಪ್ರವೇಶಿಸಕ್ಕೆ ಆಗಲ್ಲ ಹಾಗಾರೆ ಅಂತ ಅರ್ಥ ಆಗ. ಅವ್ರು ಹಾಕ್ಕೊಂಡು ಬರ್ಬೋದು. ಹಾಕ್ಕೊಂಡು ಬಂದಾಗ ಅದು ವಿಭಜನೆಯ ರೀತಿ ಕಾಣುವುದೋ ಒಂದು ಕಡೆ ಹಿಜಾಬು, ಒಂದು ಕಡೆ ಕೇಸರಿ ಶಾಲು, ಅಥವಾ ಅಲ್ಲವೋ? ಯಾರೊಬ್ಬರು ಉತ್ತರ ಕೊಡಿ ನೋಡೋಣ. ಅದಕ್ಕೆ ಇವರೇ ಆಸ್ಪದ ಕೊಟ್ಟಂಗೆ ಹೇಗಾಗತ್ತೆ ಅವಾಗ? ಅದು ಲೆಕ್ಕ ಹಾಕ್ಕೊಳ್ಳಿ ನೋಡಿ. ಇಲ್ಲ ಅವ್ರು ಹಾಕೊಂಬರ್ಲಿ ಬಿಡಿ, ಇವರು ಹಾಕೊಂಡೋಗ್ಲಿ ಅವರು ಹಾಕೊಂಡೋಗ್ಲಿ ಅಂದರೆ ಹಾಕೊಂಡೋಗ್ಲಿ, ಬಟ್ ಕೋರ್ಟ್ ಏನಿರುತ್ತೋ ಅದ್ರ ಮೇಲೆ ಆಗೋದು. ಮತ್ತೆ ನೀವು ಹಾಕೊಂಡು ಹೋಗಿ ಅಂತ ಹೇಳಿದ್ರು ಕೋರ್ಟೇ ಹೇಳ್ಬೇಕು ಫೈನಲ್. ನೀವು ಹಾಕೊಂಡು ಬರಬೇಡ ಅಂತ ಹೇಳಿದ್ರು ಆಗಲ್ಲ, ಅದು ಕೋರ್ಟೇ ಹೇಳ್ಬೇಕು ಫೈನಲ್. ಅಲ್ಲಿಂದನೇ ಬರಬೇಕು. ಐ ಆಮ್ ಸರ್ಪ್ರೈಸ್ಡ್ ದಿ ಆನರಬಲ್ ಚೀಫ್ ಮಿನಿಸ್ಟರ್, ವಕೀಲರು ಆಗಿದ್ದಾರೆ ಅವರು, ಹೇಗೆ ಅಲ್ಲಿ ಪೆಂಡಿಂಗ್ ಇದ್ದಾಗ ಈ ತೀರ್ಮಾನಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾವ ರೂಪದಲ್ಲಿ ಯಾರು ಬರಲಿ ತೀರ್ಮಾನ ಜಡ್ಜ್ಮೆಂಟಲ್ಲಿ ನನಗೆ ಗೊತ್ತಿಲ್ಲ. ಹೇಗೆ ಬರ್ತಾರೆ ಗೊತ್ತಿಲ್ಲ. ಇನ್ನು ಮತ ಸೆಳೆಯೋದು, ಯಾವ ಮತವನ್ನು ಸೆಳೆಯಲು ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ನಲ್ಲೋ ಇದನ್ನು ಮಾಡಿದ್ದಾರೆ ಅಂತ ಯಾರಾದರೂ ಲೆಕ್ಕಾಚಾರ ಹಾಕಿದ್ರೆ
ಅದರ ಅಡ್ಡ ಪರಿಣಾಮವಾಗಿ ಇನ್ಯಾರೋ ರೊಚ್ಚಿಗೆದ್ದು ಒಂದಾಗುವುದೂ ಆಗಬಹುದು. ಬರೀ ನೀವು ಹೇಳಿದಾಗ ಅಲ್ಪಸಂಖ್ಯಾತರ ಮತ ಮಾತ್ರ ಸೆಳೆಯುತ್ತದು, ಇನ್ನೇನೂ ಇಲ್ಲ. ಅಡ್ಡ ಪರಿಣಾಮಗಳು ಇರ್ಬೋದು. ಅಡ್ಡ ಪರಿಣಾಮಗಳು ಅಂದರೆ ಈ ವಿಚಾರದಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ದೊಡ್ಡ ನಿಲುವು ತೆಗೆದುಕೊಳ್ಳೋದ್ರೆ ಇದೇನ್ರಿ ಇದು, ಕೋರ್ಟಲ್ಲಿರುವಾಗ ಯಾಕ್ರಿ ಮಾಡ್ಬೇಕು ಇವ್ರು ಇದನ್ನ ಅನ್ನೋರು ತಿರುಗೂ ಬೀಳ್ಬೋದಲ್ಲ. ಸ್ಕೂಲ್ ಕಾಲೇಜ್ ವಿಚಾರದಲ್ಲಿ ಯಾಕೆ ಬರಬೇಕು, ತಿರುಗೂ ಬೀಳುದು ಸ್ಕೂಲು ಕಾಲು ವಿಶೇಷ. ಲಾಸ್ಟ್ಲಿ ನಂದೊಂದು ಜನರಲ್ ಪ್ರಶ್ನೆ ಇದು. ಎಸ್ ಸರ್. ಅಫ್ಘಾನಿಸ್ತಾನದಲ್ಲಿ ಇರುವ ಸರ್ಕಾರ ತಾಲಿಬಾನ್ ಸರ್ಕಾರ, ಇರಾನ್ನಲ್ಲಿ ಇರುವಂಥದ್ದು ದೈತ್ಯ ಮತ್ತು ದಮನಕಾರಿ ಸರ್ಕಾರ ಹೆಣ್ಣುಮಕ್ಕಳ ವಿಚಾರದಲ್ಲಿ. ಅಲ್ಲಿಯ ಹೆಣ್ಣು ಮಕ್ಕಳೇ ನನಗೆ ಹಿಜಾಬ್ ಬೇಡ ಅಂತ ಪ್ರೊಟೆಸ್ಟ್ ಮಾಡಿಕೊಂಡ್ರು. ಒಬ್ಬರೂ ಮಾತಾಡಲಿಲ್ಲ ಇಲ್ಲಿ ಅದನ್ನು. ನೀವು ಯಾರೂ ಮಾತಾಡಲಿಲ್ಲ ಇಂಡಿಯಾನಲ್ಲಿ. ಒಂದು ನಾನು ಅವ್ರಿಗೆ ಸಪೋರ್ಟಾಗಿ ಒಂದು ಪ್ರೊಟೆಸ್ಟ್ ನೋಡಲಿಲ್ಲ, ಅವ್ರಿಗೆ ಸಪೋರ್ಟಾಗಿ ಒಂದು ನೆಟ್ಟಿಗೆ ಒಂದು ಹೇಳಿಕೆ ನೋಡಲಿಲ್ಲ ಆ ಹೆಣ್ಣು ಮಕ್ಕಳು. ಆದರೆ ಬೇಕು ಎನ್ನುವುದಕ್ಕೆ ಎಲ್ಲ ಎದ್ದೆದ್ದು ಕುಣಿತೀರಿ. ಇದು ಯಾವ ರೀತಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗೋ ಲೆಕ್ಕಾಚಾರ? ಬೇರೆದು ಬಿಡಿ, ಅವ್ರದ್ದು ನಂಬಿಕೆಗಳಲ್ಲಿ ಭಾಗಗಳಲ್ಲಿರೋದನ್ನ ಅವ್ರವ್ರು ಇಟ್ಕೊಂಡಿರ್ತಾರೆ. ಶಾಲಾ ಕಾಲೇಜ್ದಕ್ಕೂ ನಾನು ಹಿಂಗೆ ಹೋಗ್ತೀನಿ ಅಂತಂದಾಗ ಹೇಗೆ? ಅಲ್ಲಿ ನೀವು ಯಾರೂ ಒಂದು ಪ್ರಶ್ನೆನೂ ಎತ್ತಲಿಲ್ಲ. ಅವ್ರನ್ನೆಲ್ಲ ಸಾಯಿಸೇ ಬಿಟ್ರು, ಗಲ್ಲಿಗೆ ಹಾಕಿದ್ರು, ಕೆಲವರು ಪೊಲೀಸ್ನವ್ರು ಹೊಡೆದು ಸಾಯಿಸಿದ್ರು, ಎಲ್ಲ ಆಯಿತು. ಅಫ್ಘಾನಿಸ್ತಾನಲ್ಲೂ ಅಷ್ಟೇ, ಇರಾನಲ್ಲೂ ಅಷ್ಟೇ. ಒಬ್ಬರು ಮಾತಾಡಲಿಲ್ವಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಆರ್ ಎನಿ ಫ್ರೀ ಥಿಂಕಿಂಗ್ ಸೋ ಕಾಲ್ಡ್ ಪೀಪಲ್ಗಳು. ಒಬ್ಬರು ಮಾತಾಡಲಿಲ್ಲ. ಎಲ್ಲ ಲಾಭ ನಷ್ಟದ ಯೋಚನೆಗಳು. ಅಲ್ಲಿ ಮಾತ್ರ ಸುಮ್ಮನೆ ಇದ್ರಿ, ಇಲ್ಲಿ ಮಾತ್ರ ಮಾತಾಡ್ತೀವಿ ಇದನ್ನು ಅಂತೀರಿ. ಇದು ಹೇಗೆ ಮಹಿಳೆಯರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀರಿ? ಮೈನ್ ಸ್ಟ್ರೀಮಿಗೆ ತರೋದು ಅಥವಾ ಮುಂದಕ್ಕೆ ಕರ್ಕೊಂಡು ಹೋಗೋದು, ಅವ್ರನ್ನ ಲಿಬರಲ್ ಆಗಿ ಅವ್ರನ್ನ ಫ್ರೀ ಥಿಂಕಿಂಗಿಗೆ ಬಿಡ್ತೀವಿ ಅಂತ ಹೆಂಗಾಗತ್ತೆ ಅವಾಗ? ಆಲೋಚನೆಗೆ ವಿರುದ್ಧ ಅಲ್ಲ. ಇಟ್ಸ್ ವೆರಿ ಸ್ಯಾಡ್. ಯಾವುದರಲ್ಲಿ ಅಂತಂದರೆ ಕೋರ್ಟಲ್ಲಿ ಇದ್ದಾಗ ನ್ಯಾಯಾಲಯ ಸರ್ಕಾರ ಈ ಆಲೋಚನೆ ಮಾಡ್ತಿರೋದು. ಐ ಡೋಂಟ್ ಥಿಂಕ್ ಈ ಸರ್ಕಾರಕ್ಕೆ ಅದು ಆಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಅಂಟಿಲ್ ಜಡ್ಜ್ಮೆಂಟ್ ಬರೋವ್ರಿಗೆ. ಜಡ್ಜ್ಮೆಂಟ್ ಬಂದಮೇಲೆ ನನಗೆ ಗೊತ್ತಿಲ್ಲ, ಏನು ಬೇಕಾರೋ ಆಗ್ಬೋದು. ಎಸ್. ಮೊನ್ನೆಯಷ್ಟೇ ಸಿಎಂ ಅಂಡ್ ಟೀಮ್ ದೆಹಲಿಗೆ ತೆರಳಿ ಪ್ರಧಾನಿ ಬಳಿ 18,000 ಕೋಟಿ ಬರ ಪರಿಹಾರವನ್ನು ಕೇಳಿತು. ದೆಹಲಿಗೆ ಹೋಗಿ ಬರಲು ಟೀಮ್ ಬಳಸಿದ್ದು ಐಷಾರಾಮಿ ಜೆಟ್. ವಿಮಾನದ ಐಷಾರಾಮಿ ಸೌಕರ್ಯಗಳ ಕುರಿತಾಗಿ ಜಮೀರ್ ಅವರು ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು. ಆಕ್ರೋಶ ವ್ಯಕ್ತವಾಯಿತು. ದೆಹಲಿಯಿಂದ ಬೆಂಗಳೂರಿಗೆ ನಮ್ಮ ಹೆಮ್ಮೆಯ ನಾಯಕರ ಸಿದ್ದರಾಮಯ್ಯನವರ ಜೊತೆಗೆ ವಿಮಾನ ಪ್ರಯಾಣ ಅಂತ ಅವರು ಬರ್ಕೊಂಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಂತೂ ಯಾರ್ದೋ ದುಡ್ಡು ಆಕಾಶದಲ್ಲಿ ಜಾತ್ರೆ ಅಂತ ಕಿಡಿಕಾರಿದ್ರು. ಸಾಮಾನ್ಯರ ಬದುಕು ಅಸಹನೀಯ ಸ್ಥಿತಿ ತಲುಪಿದೆ. ಇಂತಹ ಗಂಭೀರ ಸನ್ನಿವೇಶದಲ್ಲೂ ಶ್ರೀಮಂತಿಕೆಯ ದರ್ಪ ತೋರುವ ಮೋಜು ಮಸ್ತಿಯೇ ತಮ್ಮ ಜೀವನ ಶೈಲಿ ಅಂತ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಟ್ವೀಟಿಸಿದ್ರು. ಜನರ ತೆರಿಗೆ ಹಣವನ್ನ ವ್ಯಯಿಸಿ ಐಷಾರಾಮಿ ಜೆಟ್ ವಿಮಾನದಲ್ಲಿ ಸಿಎಂ ಪ್ರಯಾಣಿಸಿ ಮೋಜು ಮಸ್ತಿಯಲ್ಲಿ ಭಾಗಿಯಾಗಿದ್ದು ಈ ರಾಜ್ಯದ ದೌರ್ಭಾಗ್ಯವಲ್ಲದೆ ಮತ್ತೇನು ಅಂತ ಕೇಳ್ಕೊಂಡ್ರು. ಇನ್ನು ಸಿಎಂ ಸಚಿವರ ಜೆಟ್ ಪ್ರಯಾಣ, ಮಕ್ಕಳ ಜೆಸಿಬಿ ಪ್ರಯಾಣದ ಫೋಟೋವನ್ನು ರಿಲೀಸ್ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನಿತ್ಯ ರೆಗ್ಯುಲರ್ ವಿಮಾನಗಳು ದೆಹಲಿ ಬೆಂಗಳೂರು ನಡುವೆ ಬಹಳಷ್ಟು ಸಂಚರಿಸುತ್ತವೆ. ಮುಖ್ಯಮಂತ್ರಿಗಳು ಲಕ್ಸುರಿ ವಿಮಾನದಲ್ಲೇ ಸಂಚರಿಸಬೇಕು ಅನ್ನೋದು ಸರಿಯಲ್ಲ. ಬರ ಪರಿಹಾರ ನೀಡುವುದಕ್ಕಿಂತ ತಮ್ಮ ಐಷಾರಾಮಿ ಜೀವನವೇ ಹೆಚ್ಚಾಯ್ತಾ ನಿಮಗೆ ಅಂತ ಪ್ರಶ್ನಿಸಿದ್ರು. ಇನ್ನು ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಕೂಡ ಕಿಡಿಕಾರಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಖಂಡಿಸಿದ್ರು. ಇಂಥ ಹೊತ್ತಲೇ ಕರ್ನಾಟಕ ಸಿಎಂ ಐಷಾರಾಮಿ ವಿಮಾನದಲ್ಲಿ ಸಂಚರಿಸಿದ್ದು ಸರಿನಾ ಅಂತ ಟಾಂಗ್ಗಳನ್ನ ಕೊಟ್ಟರು. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಇಲ್ಲೊಂದಿದೆ, ಶಾಲೆಗೆ JCB ಯಲ್ಲೇ ಪಯಣ. ಒಂದ್ ಕಡೆ ಮಕ್ಕಳು, ಇನ್ನೊಂದ್ ಕಡೆ ಜೆಟ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ. ಇದನ್ನ ಸಮಾಜವಾದಿ, ಮಕ್ಕಳನ್ನ JCB ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ. ಇಂಥ ಸಂದರ್ಭದಲ್ಲಿ ಈ ತರಹದ ದೌಲತ್ತು ನಿಮ್ಗೆ ಅವಶ್ಯಕತೆ ಇತ್ತಾ? ನಿಗಮ ಮಂಡಳಿ ಅಧ್ಯಕ್ಷರನ್ನ ಇವ್ರನ್ನ ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಗೃಹಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಈ ಬರದ ಸಂದರ್ಭದಲ್ಲಿ ಈ ರೀತಿ ಲಕ್ಸರಿ ಪ್ರೈವೇಟ್ ಜೆಟ್ ಉಪಯೋಗ ಮಾಡೋದು ಸರಿಯಲ್ಲ. ನೀವು ಇನ್ನೂವರೆಗೆ ಬಡ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಆದರೆ ನಿಮ್ಮ ವಿಮಾನ, ನಿಮ್ಮ ಅಂತಸ್ತಿಗೆ, ನಿಮ್ಮ ಲಕ್ಸರಿಗೆ ಏನೂ ಕಮ್ಮಿ ಇಲ್ಲ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ಜನರಿಗೆ ಪ್ರಾಬ್ಲಮ್ ಇರೋದು ಅವರು ಸ್ಪೆಷಲ್ ಜೆಟ್ ಅಲ್ಲಿ ಹೋಗಿದ್ರು ಅನ್ನೋದಾ ಅಥವಾ ವಿಡಿಯೋ ಮಾಡಿ ಹಾಕಿದ್ರು ಅನ್ನೋದು ಗೊತ್ತಿಲ್ಲ. ಎಲ್ಲವೂ ಈ ದೇಶದಲ್ಲಿ ರಾಜಕಾರಣ ಆಗೋದ್ರಿಂದ ಹಿಂಗೆ ಬೇಕಾದ್ರೂ ನಡೀಬೋದು. ಇದು ನೆಕ್ಸ್ಟ್ ಬರೋದು ಸ್ಟೋರಿ ಅಂತೂ ಇನ್ನೂ ಮಜಾ ಇದೆ. ಅದು ತಗೊಂಡ್ಬಿಡೋಣ ಅಲ್ಲ, ತಗೊಂಡು ಕಾಮೆಂಟಿಗೆ ಬರೋಣ. BJPಯ ಟೀಕೆಗಳಿಗೆ ಕಾಂಗ್ರೆಸ್ ನಾಯಕರು ಡೋಂಟ್ ಕೇರ್ ಅಂದಿದ್ದಾರೆ. ಈ ಬಗ್ಗೆ CM ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಮೋದಿ ಯಾವ ವಿಮಾನದಲ್ಲಿ ಓಡಾಡ್ತಾರೆ? ಓಕೆ, ಅವ್ರದ್ದು ಐಷಾರಾಮಿ ಫ್ಲೈಟ್ ಅಲ್ವಾ? ದೇಶದಲ್ಲಿ ಎಂಥದ್ದು ಸ್ಥಿತಿ ಇದ್ರೂ ಓಡೋ ವಿಮಾನ ಎಂಥದ್ದು? ಸರಣಿ ಟ್ವೀಟ್ಗಳ ಮೂಲಕ ಪ್ರಶ್ನೆ ಅವರದ್ದು. ಟ್ವೀಟಾ? ಓಕೆ. ಆಪರೇಷನ್ ಕಮಲದ ಮೂಲಕ ಮಾಡಿದಾಗ ಶಾಸಕರನ್ನ ವಿಶೇಷ ವಿಮಾನದಲ್ಲಿ ಕರ್ಕೊಂಡೋಗಿದ್ರಲ್ಲ, ಅದೆಲ್ಲ ಏನು ದುಡ್ಡು?
ಡ್ಯಾಶ್ ಡ್ಯಾಶ್. ಓಕೆ, ಅದು ಪಕ್ಷದ ದುಡ್ಡು. ಇದು ಸಿದ್ದರಾಮಯ್ಯನವರು ಅಥವಾ ಪಕ್ಷದವರೇ ಕೊಟ್ಟಿದ್ದಾರಾ ನಂಗೆ ಗೊತ್ತಿಲ್ಲ, ಅಥವಾ ಸರ್ಕಾರಕ್ಕೆ ಬಿಲ್ ಆಗುತ್ತಾ ಗೊತ್ತಿಲ್ಲ. ಆಲ್ ರೈಟ್. ಇನ್ನು ಮೋದಿದು ಡೆಸಿಗ್ನೇಟೆಡ್ ಪೊಸಿಷನ್ಸಲ್ಲಿರೋಂಥ ಡೆಸಿಗ್ನೇಟೆಡ್ ವೆಹಿಕಲ್ಸು, ಮನೆಗಳು ಅಥವಾ ಇನ್ನೊಂದು. ಫಾರ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ ಬಳಸ್ಬೋದಾದ ಬುಲೆಟ್ ಪ್ರೂಫ್ ಕಾರು, ಅಥವಾ ಮುಖ್ಯಮಂತ್ರಿಯೇ ಬಳಸಬಹುದಾದ ರಾಜ್ಯ ಸರ್ಕಾರದ ಕಾರು, ಮುಖ್ಯಮಂತ್ರಿಗೆ ಕೊಡುವಂತಹ ನಿವಾಸ ಅಥವಾ ಪ್ರೈಮ್ ಮಿನಿಸ್ಟರ್ಗೆ ಕೊಡುವಂಥ ನಿವಾಸ. ಇದು ನೀವು ಅದನ್ನು ನೀವು ಸಂಪತ್ತಿನ ಪ್ರದರ್ಶನ ಅನ್ನಲ್ಲ. ದ ಡೆಸಿಗ್ನೇಟೆಡ್ ಪೊಸಿಷನ್ಸ್, ಅದು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಓಕೆ, ಅವ್ರಿಗೆ ಸಿಗೋ ಸೌಲಭ್ಯ ಹಂಗೆ ಹೇಳಕ್ಕೆ ಬರಲ್ಲ. ಯಾರಿಗೋ ಮನೆಯಲ್ಲೇ ಇದ್ದದ್ದಿದ್ದಾಗ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಜನ ಮನೆಗೆ ಕಾಯುತ್ತಿದ್ದಾಗ ಸಿದ್ದರಾಮಯ್ಯನವರು, ಮೋದಿಯವರು ಎಂಥ ಮನೆಯಲ್ಲಿ ಇದ್ದಾರೆ ನೋಡಿ ಅಂದರೆ ಹೇಗಿರುತ್ತೆ? ಅದು ಸಂಬಂಧ ಆಗಲ್ಲ. ಬಸ್ಸಿನಲ್ಲಿ ಮಕ್ಕಳಿಗೆ ನೀವು ಶಕ್ತಿ ಯೋಜನೆಯನ್ನು ತಂದ ಮೇಲೆ ಮಕ್ಕಳಿಗೆ ಬಸ್ ಇಲ್ಲದೆ ಲಬ ಹೊಂದುತ್ತಿವೆ ಮಕ್ಕಳು ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳೇ ಅಥವಾ ಇನ್ಯಾರ ಪ್ರಧಾನಮಂತ್ರಿಗಳೇ ನೀವು ಓಡಾಡುತ್ತಿರುವ ಕಾರು ನೋಡ್ರಿ ಅಂತಂದರೆ ಏನು ಹೇಳಿ, ಒಂದಲ್ಲ 6 ಕಾರು ಹಿಂದೆ ಮುಂದೆ ಎಲ್ಲ ಓಡಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ಅಂತಂದರೆ ಹೇಗಿರುತ್ತದು? ಹಂಗಾಗಲ್ಲ. ದೀಸ್ ಆರ್ ಆಲ್ ಕಾನ್ಸ್ಟಿಟ್ಯೂಷನಲಿ ಡೆಸಿಗ್ನೇಟೆಡ್ ಪೋಸ್ಟ್, ದೇ ಕ್ಯಾರಿ ಸರ್ಟನ್ ಥಿಂಗ್ಸ್. ಅದಾಗತ್ತೆ. ಸರಿ, ಇದಕ್ಕೆ 2014ರಿಂದ 74 ಸರಿ ವಿದೇಶಿ ಪ್ರವಾಸ ಮಾಡಿದ್ದಾರೆ. 8.9 ಕೋಟಿ ವೆಚ್ಚ ಆಗುತ್ತೆ. ಅದೆಲ್ಲ ಯಾರ್ದು? ಹಸಿವಿನಿಂದ ಬಳಲುತ್ತಿರುವ ಪ್ರಧಾನಿಗಳು ವಿಶೇಷ ವಿಮಾನವಿದೆ. ಪ್ರಧಾನಮಂತ್ರಿ ವಿಶೇಷ ವಿಮಾನದಲ್ಲೂ ಹೋಗದೆ ಜಟಕ ಗಾಡೀಲಿ ಹೋಗೋಕ್ಕಾಗಲ್ಲ. ಈ ದೇಶದ ಪ್ರಧಾನಿ ದೇಶ ವಿದೇಶಗಳ ಪ್ರಯಾಣವನ್ನು ಮಾಡಿದಾಗ ಅದು ಯಾರು ಪ್ರಧಾನಿ ಆಗಲಿ, ನಾಳೆ ಇನ್ನು ಹಿಂದೆನೂ ಇರಲಿ ನಾಳೆನೂ ಇರಲಿ, ಅವ್ನು ಜಟಕ ಗಾಡೀಲಿ ಹೋಗೋಕ್ಕಾಗತ್ತಾ ಅಲ್ಲಿಗೆ? ಆಗಲ್ಲ. ಹಂಗೆ ಹೋಗಿದ್ದಕ್ಕೆ ಏನು ಅವಮಾನವನ್ನು ಪಾಕಿಸ್ತಾನದ ಪ್ರಧಾನಿ ಫೇಸ್ ಮಾಡ್ದ ಅಂತ ನಿಮ್ಗೆ ಯಾರಿಗಾರು ಅರಿವಿದೆಯಾ? ಮರ್ತೋಗಿದೆಯಾ? ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದ ಕೂಡಲೇ ನಾನು ದುಡ್ಡು ಉಳಿಸ್ತೀನಿ ಅನ್ನೋ ಥರ ಮಾಡಿ ರೆಗ್ಯುಲರ್ ಫ್ಲೈಟಲ್ಲಿ ಎಲ್ಲಿಗೋ ಫ್ಲೈ ಮಾಡಿದ್ರು. ಏನೇನು ಅನುಭವಿಸಿದ್ರು ಗೊತ್ತಾ ಅದರಲ್ಲಿ? ಹಂಗಲ್ಲ. ಅದು ದೇಶದ ಘನತೆ ಮತ್ತು ಗೌರವದ ಪ್ರಶ್ನೆ ಅಷ್ಟೆ. ಅದು ಮೋದಿ ಇದ್ದರೂ ಆ ಫ್ಲೈಟ್ ಇರುತ್ತೆ, ನಾಳೆ ಇನ್ಯಾರು ಬಂದರೂ ಆ ಫ್ಲೈಟೇ ಇರುತ್ತೆ. ನಾಳೆ ಬರುವಂಥ ಚೀಫ್ ಮಿನಿಸ್ಟ್ರು ಆಲ್ ರೈಟ್ ನಾಳೆ ಖರ್ಗೆ ಅವರೇ ಬರ್ತಾರೆ ಅಂತ ಇಟ್ಕೊಳ್ಳೋಣಪ್ಪ. ಫಾರ್ ಎಕ್ಸಾಂಪಲ್, ಈಗ ಅವ್ರು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಖರ್ಗೆ ಅವ್ರು ಹಂಗಾರೆ ಯಾವುದ್ರಲ್ಲಿ ಹೋಗ್ತಾರೆ? ರೆಗ್ಯುಲರ್ ಫ್ಲೈಟಲ್ಲಿ ಹೋಗ್ತಾರೆ ನಾಳೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ ಆದರೆ ಅವರು ಆ ಫ್ಲೈಟೇ ಯೂಸ್ ಮಾಡ್ತಾರೆ. ಪರಿಸ್ಥಿತಿಗೆ ನೋಡುವ ಮತ್ತೆ ಆಗಕ್ಕಾಗಲ್ಲ. ಯಾವುದೋ ತಾಳೆ ಹಾಕೋದಲ್ಲ. ಇನ್ನು ಡಿ ಸಿ ಶಿವಕುಮಾರ್ ಇವರೆಲ್ಲ ವಿಮಾನದಲ್ಲಿ ಹೋಗಿರೋದನ್ನು ಸಮರ್ಥಿಸ್ಕೊಂಡಿದ್ದಾರೆ. ಎಮರ್ಜೆನ್ಸಿ ಫ್ಲೈಟ್ ಟಿಕೆಟ್ ಸಿಗಲಿಲ್ಲ, ಹಂಗೆ ವಿಮಾನದಲ್ಲಿ ಬಂದ್ವಿ ಅಂತ ಜಮೀರು. ಆಮೇಲೆ ಯಾತಕ್ಕೂ ಹೋಗ್ಲಪ್ಪ ಅಂತ ವಿಡಿಯೋನ ಡಿಲೀಟ್ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಅದನ್ನ ಆ ಪ್ರಶ್ನೆ ಕೇಳಿ ಅವರಿಗೆ, ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್. ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? हम लोग दिल्ली गए हुए थे आने जब भी वापस आने का था, सीएम का जो प्रोग्राम होने की वजह से वापस आने का था। कैबिनेट था, नेक्स्ट डे कैबिनेट था, कल कैबिनेट था, उस वजह से वापस आना था। कोई भी फ्लाइट में टिकट नहीं मिला तो स्पेशल फ्लाइट में आना के गुनाह है क्या सीएम का? अभी क्या नरेंद्र मोदी प्रधानमंत्री के ऑटो में घूम रहे? इमरजेंसी है तो सीएम एक स्पेशल फ्लाइट में आता है, गलत क्या है वो? ಭಾರತ ಹೋರಾಟ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು, ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು. ನೀನ್ ಬಿಜೆಪಿ ಅವ್ರು ಹೋಗಿ ಯಾವಾಗೂ ಹೋರಾಟ ಮಾಡಿಲ್ವಲ್ಲ. MLA ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವ್ದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಆಯ್ತಪ್ಪ, ಇವ್ರು ಐಷಾರಾಮಿ ಫ್ಲೈಟಲ್ಲಿ ಹೋದ್ರು, ನೀವೇನು ಮಾಡ್ತಾ ಇದ್ದೀರಿ ಹೇಳಿ? ಹಣ ಬಿಡುಗಡೆ ಮಾಡಿ ಅಂತ ಯಾಕೆ ಹೇಳ್ತಿಲ್ಲ ನೀವು? ನಿಮ್ಮ ಬಾಯಿಗೆ ಏನಾರ ಪ್ಲಾಸ್ಟರ್ ಹಾಕ್ಕೊಂಡಿದ್ದೀರಾ? ನೀವು ಯಾಕೆ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ಗೃಹ ಮಂತ್ರಿಗಳಿಗೆ ಇವರು ಕೊಡ್ತೀನಿ ಅಂದಿರೋ 2,000 ಇನ್ನೂ ಕೊಟ್ಟಿಲ್ಲ ಸರ್, ಅದು ಪೆಂಡಿಂಗ್ ಇದೆ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಅದು ಐಷಾರಾಮಿ CM ಕೇಳಿದ್ದು ಸರಿ ಅಲ್ಲ. ಅದು ಪ್ರೈಮ್ ಮಿನಿಸ್ಟರ್ ಯಾವ್ದಾರು ಫ್ಲೈಟಲ್ಲಿ ಹೋಗ್ತಾರೆ, ಫಸ್ಟ್ ಆಸ್ BJP ಪೀಪಲ್ ಅಂತಂದರೆ, ನಾಳೆ ಖರ್ಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಆಸ್ ಕಾಂಗ್ರೆಸ್ ಪೀಪಲ್ ಆ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಿ ಅಂತ ಅದೇ ಫ್ಲೈಟಲ್ಲೇ ಹೋಗ್ತಾರೆ. ಬರ್ಕೊಟ್ಟಿದ್ದೀನಿ ತೊಗೊಳ್ಳಿ. ಈ ಯಾವ ಫ್ಲೈಟ್ ಇದೆಯೋ ಅದರಲ್ಲೇ ಹೋಗ್ತಾರೆ. ಮೇ ಬಿ ಒಳಗಡೆ ಏನಾದ್ರು ಒಂಚೂರು ಸೀಟ್ ಕವರ್ ಚೇಂಜ್ ಮಾಡ್ಕೋಬೋದು ಅಷ್ಟೇ, ನೀವು ಅದರಲ್ಲೇ ಹೋಗೋದು. ಬಟ್ ಪಾಯಿಂಟ್ ಅದಲ್ಲ. ಪಾಯಿಂಟ್ ಈಸ್, ನೀವು ವಿಶೇಷ ವಿಮಾನದಲ್ಲಿ ಬಂದಿದ್ದು ಅದನ್ನು ಯೂಸ್ ಮಾಡಬಾರ್ದ ಒಬ್ಬರು ಮುಖ್ಯಮಂತ್ರಿ ಅಂತಂದರೆ? ಮಾಡಬಾರ್ದು ಅಂತ ನಾನು ಹೇಳಲ್ಲ. ಓಕೆ, ಕಾರಣ ಎಲ್ಲ ಮುಖ್ಯಮಂತ್ರಿಗಳು ವಿಶೇಷ ವಿಮಾನಗಳನ್ನು ಬಳಸುವ ಪದ್ಧತಿ ಪರಿಪಾಠವನ್ನು ರಾಜ್ಯದಲ್ಲೂ ಬೇರೆ ರಾಜ್ಯಗಳಲ್ಲೂ ಇರಬಹುದು.
ಪ್ರಾರಂಭ ಮಾಡ್ಕೊಂಡು ಆಗೋಗಿದೆ. ದೀರ್ಘಕಾಲದ ಹಿಂದೆ ಗುಂಡೂರಾಯರು ಹೆಲಿಕಾಪ್ಟರ್ನ ಬಳಸಿದ್ರು. ಹೆಲಿಕಾಪ್ಟರ್ನ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ರು, ಅವರು ಹೆಚ್ಚು ಬಳಸಿದ್ರು ಸ್ವಲ್ಪ. ಓಕೆ. ಅವತ್ತಿದ್ದಂತಹ ಮಾನ್ಯ ಸಿದ್ದರಾಮಯ್ಯನವರು ಅಥವಾ ಉಳಿದಿದ್ದೆಲ್ಲ ಅವರ ಅಂದಿನ ಕಾಲದ ಜನತಾ ದಳದ ಅಥವಾ ಜನತಾ ಪಕ್ಷದ ಎಲ್ಲ ಮಹಾನ್ ನಾಯಕರುಗಳು ಗುಂಡೂರಾಯರನ್ನ ಹಿಗ್ಗ ಮಗ್ಗ ತೆಗಳಿ ಬೆಂಡೆತ್ತಿ ಕೆಳಗಾಕ್ಬಿಟ್ರು. ನೆಲಾನೇ ಕಾಣದೇ ಇರೋ ಚೀಫ್ ಮಿನಿಸ್ಟ್ರು ಸದಾಕಾಲ ಆಕಾಶದಲ್ಲೇ ಇರ್ತಾರೆ, ಆಗಸದಲ್ಲಿರೋ CM, ಹೆಲಿಕಾಪ್ಟರ್ CM, ಡ್ಯಾಶು ಡ್ಯಾಶು ಡ್ಯಾಶು. ಓಕೆ. ಇವತ್ತು ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ಗಳನ್ನು ಬಳಸೋದಕ್ಕೆ ಯಾರಾದರೂ ಟೀಕೆ ಮಾಡಿರೋದನ್ನು ನೋಡಿದ್ದೀರಾ? ಇಲ್ಲ. ಯಾರಾದರೂ ನೋಡಿದ್ದೀರಾ ಒಬ್ಬರು ಇವತ್ತು ಹೆಲಿಕಾಪ್ಟರ್ಗಳು? ಯಾವುದೇ ಮುಖ್ಯಮಂತ್ರಿ ಆಗಲಿ. ಆ ಟೀಕೆಗಳಿಲ್ಲ. ಹಾಗೇನೆ ನಾಳೆ ಒಂದು ದಿನ ಸ್ಪೆಷಲ್ ಫ್ಲೈಟನ್ನು ಯಾರೂ ಟೀಕೆ ಮಾಡೋ ಸ್ಟೇಜಲ್ಲಿ ಇಲ್ಲ. ಈಗ ಎಲ್ಲ CMಗಳು ಸ್ಪೆಷಲ್ ಫ್ಲೈಟ್ಗಳನ್ನು ಯೂಸ್ ಮಾಡೋದು ಕಲ್ತಾಗಿದೆ. ನಮ್ಮ ರಾಜ್ಯನೂ ಹೌದು, ಬೇರೆ ರಾಜ್ಯನೂ ಕಾಮನ್ ಆಗ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಬಂದಿದ್ದು ಸಂಪತ್ತೋ ಅಥವಾ ಒಂದು ವ್ಯವಸ್ಥೆನೋ ಇರೋದನ್ನು ಯಾರು ಅಬ್ಜೆಕ್ಟ್ ಮಾಡಿರಲ್ಲ. ಅವನ ಹತ್ರ 100 ಕೋಟಿ ಇದೆ, ಯಾಕೆ ಇಟ್ಕೊಂಡಿದ್ದಾನೆ ಅವನು 100 ಕೋಟಿ ಅಂತ ಯಾರು ಮಾಡಲ್ಲ. ಅವ್ನು ದುಡ್ದಿದ್ರೆ ಯಾರೂ ಕೇಳಲ್ಲ. ಆದರೆ ಅದ್ರ ದವಲತ್ತು ತೋರಿಸ್ತಾ ಇದ್ದರೆ ಅದನ್ನು ಏನು ಕೊಬ್ಬರಿ ಅವನಿಗೆ ಅಂತಾರೆ. ರಿವರ್ಸ್ ಆದರೆ ಸರ್ ಅವನ ಹತ್ರ 100 ಕೋಟಿ ಇರ್ಬೋದು ಸರ್ ಆಸ್ತಿ, ಬಟ್ ಏನು ಸಿಂಪಲ್ ಆಗಿರ್ತಾರೆ ಗೊತ್ತಾ ಸರ್ ಅಂತ ಅಂತಾರೆ. ಇಲ್ಲಿ ಬಂದಿದ್ದು ನಿಮ್ಮ ಪ್ರಾಬ್ಲಮ್ಮು, ದಿ ಆನರಬಲ್ ಚೀಫ್ ಮಿನಿಸ್ಟರ್ ಟೆಲ್ ಯುವರ್ ಆನರಬಲ್ ಮಿನಿಸ್ಟರ್. ಅದರ ಪ್ರದರ್ಶನವಿದೆಯಲ್ಲ ಅದು ತಗಲಾಕೊಂಡಿದ್ದೀಗಿಲ್ಲ. ವಿಡಿಯೋ ಮಾಡಿ ಅದು ಫೋಟೋಗಳು, ಆ ಪ್ರದರ್ಶನ. ಪ್ರೈಮ್ ಮಿನಿಸ್ಟರ್ ಯಾವ ಪ್ಲೇಟಲ್ಲಿ ಹೋಗ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆ ಪ್ಲೇಟಲ್ಲೇ ಹೋಗೋದು. ನಾಳೆ ನೀವಾದರೂ ಅದರಲ್ಲೇ ಹೋಗೋದು, ನೀವಾದರೂ ಹೋಗ್ತೀರಿ, ಅದರಲ್ಲೇ ಹೋಗ್ತೀರಿ. ಅದನ್ನು ವಿಡಿಯೋ ಮಾಡಿ ಹಾಕೋದಲ್ಲ. ಅದನ್ನು ವಿಡಿಯೋ ಮಾಡಿಕೊಂಡು ನಿಮ್ಮ ಮಂತ್ರಿ ಮಾಡಿದ ಕೆಲಸ ಇದು. ನಿಮ್ಮ ಮಂತ್ರಿಗೆ ಒಂಚೂರು ನಿಮಗೆ ಶಕ್ತಿ ಇದ್ದರೆ ಬುದ್ಧಿವಾದ ಹೇಳ್ಕೊಳ್ಳಿ. ಶಕ್ತಿ ಇದ್ದರೆ ನಂಗೆ ಗೊತ್ತಿಲ್ಲ, ಹೇಳೋಕ್ಕಾಗತ್ತೋ ಬಿಡುತ್ತೋ, ನನಗೆ ಹ್ಯಾವ್ ನೋ ಐಡಿಯಾ. ಬಟ್ ಸ್ಪೆಷಲ್ ಫ್ಲೈಟನ್ನು ಬಳಸೋದು ತಪ್ಪು. ಕರ್ನಾಟಕದಲ್ಲೂ ಯಾರು ಬಳಸಿಲ್ಲ ಅಂತ ಹೇಳಿದ್ರು? ಬೊಮ್ಮಾಯಿ ಬಳಸಿಲ್ವಾ? ಎಲ್ಲರೂ ಬಳಸಿದ್ದೀರಿ. ಕುಮಾರಸ್ವಾಮಿ ಅವರು ಬಳಸಲಿಲ್ವಾ? ಬಳಸಿದ್ದೀರಿ. ಬರ ಪರಿಸ್ಥಿತಿ ಇದೆ, ನೀವು ಹೋಗಿದ್ದು ಯಾವ ವಿಷಯಕ್ಕೆ? ಆಮೇಲೆ ಫ್ಲೈಟ್ಗಳು ಆಗತ್ತೆ. ದೆಹಲಿಯಿಂದ ಇಲ್ಲಿಗೆ ಬಹಳಷ್ಟು ಫ್ಲೈಟ್ಗಳಿದೆ. ಲಿಂಕ್ ನಾನು ಕೇಳ್ಕೊಂಡೆ ಅದನ್ನು. ಆ ಟೈಮಲ್ಲಿ 10:30 ಯಾವ ಫ್ಲೈಟು ಅಂತಂದರು. ರಾತ್ರಿ 10:30 ಫ್ಲೈಟ್ ಇರಲಿಲ್ಲ ಅಲ್ಲಿ ಅಂತಂದರು. ಇಟ್ಸ್ ಓಕೆ. ಪಾಯಿಂಟ್ ಈಸ್ ಯಾವ ರೀತಿ ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಿದ್ದೀರಿ, ಅದು ಸರಿಯಲ್ಲ. ಅದು ಒಂದು. ಏನು ಸಿದ್ದರಾಮಯ್ಯನವರು ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಅವರದ್ದು ಸಮಾಜವಾದ ಈ ಥರದ್ದೆಲ್ಲ ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ಗಳಿರೋದ್ರಿಂದ ಇವು ಜಾಸ್ತಿ ಚಾಲೆಂಜ್ ಆಗುತ್ತೆ. ಓಕೆ. ಫಸ್ಟ್ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಟೆಲ್ ಯುವರ್ ಮಿನಿಸ್ಟರ್ ಪಾಠ ಏನು ಅಂತ. ಅದು ಬಿಟ್ಟು ನೀವು ಮೋದಿ ಯಾವ ಪ್ಲೇಟಲ್ಲಿ ಹೋಗ್ತಾರೆ ಅಂತಂದರೆ ಇಟ್ಸ್ ನಾಟ್ ಎ ಗ್ರೇಟ್ ಡಿಫೆನ್ಸ್ ಅಲ್ಲ ಅದು. ಬಟ್ ನಾನು ಬಳಕೆ ತಪ್ಪು ಅನ್ನೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲರೂ ಅದನ್ನು ಬಳಸ್ಕೊತಾ ಇದ್ದಾರೆ. ನಾಳೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಈಗ ಹೆಲಿಕಾಪ್ಟರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಥರ ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡಿರೋ ಹಂಗೆ ಕೇಂದ್ರ ಸರ್ಕಾರ ಇಟ್ಟಿರೋಂಗೆ ನೀವೇ ಒಂದು ಡೆಸಿಗ್ನೇಟೆಡ್ ಫ್ಲೈಟೇ ತೊಗೊಂಬಿಟ್ರಿ ಅಂತ ಅಂದ್ಕೊಳ್ಳೋಣಪ್ಪ. ಈ ಥರದ್ದೇ ಒಂದು ಫ್ಲೈಟ್ ತಗೊಂಬಿಟ್ರಿ ಅಂದ್ಕೊಳ್ಳೋಣ. ಆಗ ಯಾರು ಅಬ್ಜೆಕ್ಟ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ದು ಡೆಸಿಗ್ನೇಟೆಡ್ ಫ್ಲೈಟೇ. ಓಕೆ. ಅವರು ಐಷಾರಾಮಿದು ಶಾಸಕರು ಕರ್ಕೊಂಡೋಗಿದ್ರು ಅಂತ ಕರ್ಕೊಂಡೋಗಿದ್ದಾರೆ. ಬಟ್ ಪಕ್ಷ ಪೇಮೆಂಟ್ ಅದು, ಇದು ಸರ್ಕಾರದ ಪೇಮೆಂಟ್ ಇರುತ್ತೆ 99%. ಐ ಹೋಪ್ ಸೊ. ಬರ ಪರಿಹಾರಕ್ಕೋಸ್ಕರ ಹೋಗಿದ್ರಿಂದ. ಹಾಗಾಗಿ ಡಿಫೆನ್ಸನ್ನು ಕ್ಯಾಲಿಬ್ರೇಟ್ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ. ಡಿಫೆನ್ಸ್ಗಳನ್ನು ಓಕೆ ಕ್ಯಾಲಿಬ್ರೇಟ್ ಮಾಡಿದ್ರೆ ನೀವುಗಳು ಸುಮ್ಮನೆ ಅಡ್ಡಂಪಟ್ಟೆ ಡಿಫೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಹಾಸ್ಯಾಸ್ಪದ ಆಗ್ಬಿಡುತ್ತೆ. ಆನ್ ಒನ್ ಸೈಡ್ ವಿಮಾನ ಯೂಸ್ ಮಾಡೋ ಪದ್ಧತಿ ಎಲ್ಲ ಮುಖ್ಯಮಂತ್ರಿಗಳಲ್ಲಿದೆ. ಈ ವಿಮಾನ ಯಾಕಿದು, ಏನಾಯ್ತಿದು ಅಂತಂದರೆ ಆಸ್ಕ್ ಯುವರ್ ಮಿನಿಸ್ಟರ್. ಆ ಪ್ರದರ್ಶನದ ಪರಿಣಾಮ ಇದು. ಪ್ಲಸ್ ಅದಕ್ಕೆ ಆ್ಯಡ್ ಆಗೋದು ಯಾವುದು ಅಂದರೆ ಬರದ ಸಂದರ್ಭ ಅಂತ, ಅದಕ್ಕೆ ಬಂದು ಆ್ಯಡ್ ಆಗತ್ತೆ.